ನಮಸ್ಕಾರ ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕೊಪ್ಪ ಅನ್ನೋ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಈ ದೇವಸ್ಥಾನಕ್ಕೆ ಹೋಗೋ ದಾರಿ ತುಂಬ ಸಿಂಪಲ್ಲು. ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆರ್ಚ್ ಇದೆಯಲ್ಲ, ಅಲ್ಲಿಂದ ಒಂದು ರೋಡ್ ಹೋಗಿದೆ, ಅದು ಯಡಿಯೂರು ತಲುಪುತ್ತೆ. ಆ ರೋಡಲ್ಲಿ ನೀವು ಬಂದರೆ ಸುಮಾರು ಒಂದು 12-13 ಕಿಲೋಮೀಟರ್ ಕ್ರಮಿಸಿದ್ರೆ ಈ ಜಾಗ ಸಿಗ್ತದೆ. ಅಲ್ಲಿ ರೈಟ್ ಸೈಡಲ್ಲಿ ಕೊಪ್ಪ ಗ್ರಾಮಕ್ಕೆ ದಾರಿ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಅಲ್ಲಿ ಬಂದರೆ ಸುಮಾರು ಒಂದು 2 ಕಿಲೋಮೀಟರ್ ಒಳಗಡೆ ಬರಬೇಕು, ಆಗ ನಿಮಗೆ ಕೊಪ್ಪ ಗ್ರಾಮ ಸಿಗ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮರ ದರ್ಶನ ಮಾಡೋಕ್ಕೆ ನಾವು ಆ ದೇವಸ್ಥಾನನ ತಲುಪ್ತಾ ಇದ್ದೇವೆ. ವೀಕ್ಷಕರೇ, ನೀವು ಗಮನಿಸ್ತಾ ಇರೋದು ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ದೇವಸ್ಥಾನ ಕೊಪ್ಪ. ದೇವಸ್ಥಾನ ನೋಡೋಕ್ಕೆ ತುಂಬ ವಿಶಾಲವಾಗಿದೆ. ದೇವಸ್ಥಾನದ ಮುಂಭಾಗ ಕೂಡ ತುಂಬ ವಿಶಾಲವಾದ ಜಾಗ ಕೂಡ ಇದೆ. ಸಿದ್ದರಾಮರು ಕಾಯಕಕ್ಕೆ ತುಂಬ ಒಂದು ಮಹತ್ವ ನೀಡಿದಂಥ ಸಿದ್ದರಾಮೇಶ್ವರ ಎಲ್ಲೋದು ಕೆರೆ ಕಟ್ಟೆಯನ್ನು ಕಟ್ಟಿಸಿರುವಂಥ ಗುರುಗಳು ನಮಗೆ ಕಾಣಿಸ್ತಾರೆ. ಹಾಗೆ ಕೊಪ್ಪ ಗ್ರಾಮದಲ್ಲೂ ಕೂಡ ಸಿದ್ದರಾಮೇಶ್ವರರು ಇರುವಂತಹ ದೇವಸ್ಥಾನದ ಹಿಂಭಾಗನೇ ಕೆರೆ ಕೂಡ ಇದೆ. ಕೊಪ್ಪ ಗ್ರಾಮದ ಸಿದ್ದರಾಮೇಶ್ವರ ಸ್ವಾಮಿಯವರು ತುಂಬ ಶಾಂತ ಮೂರ್ತಿ ಅಂತಲೂ ಕೂಡ ಕರೀತಾರೆ. ಯಾಕೆಂದರೆ ಇಲ್ಲಿನ ವಾತಾವರಣ ಕೂಡ ತುಂಬ ಒಂದು ಪ್ರಶಾಂತವಾಗಿದೆ. ನೀವು ಅಲ್ಲಿಗೆ ಹೋದರೆ ಅದರ ಅನುಭವ ಖಂಡಿತ ನಿಮಗೆ ಆಗ್ತದೆ. ದೇವಸ್ಥಾನ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಆವರಣದಲ್ಲಿ ತುಂಬ ಜಾಗ ಇದೆ. ಯಾವ ರೀತಿಯಾದ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರೂ ಜನ ಆರಾಮಾಗಿ ಕೂರೋದಕ್ಕೆ ವ್ಯವಸ್ಥಿತವಾಗಿ ಜಾಗ ಇದೆ. ಈಗ ನೀವು ಗಮನಿಸ್ತಾ ಇರೋದು ಸಿದ್ದರಾಮರ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಒಂದು ನಂದಿ ಕಂಬ. ವೀಕ್ಷಕರೇ, ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಶ್ರೀ ಸ್ವಾಮಿಯವರ ದರ್ಶನವನ್ನು ಪಡೆಯೋಣ. ದೇವಸ್ಥಾನದ ಒಳಾಂಗಣ ಕೂಡ ತುಂಬ ವಿಶಾಲವಾಗಿ ಇದೆ. ಇಲ್ಲಿಯ ದೇವಸ್ಥಾನ ಕೂಡ 3 ಅಂಕಣದಿಂದ ಮಾರ್ಪಟ್ಟಿದೆ. ಹೊರಾಂಗಣದಲ್ಲಿ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸ್ವಾಮಿಯಲ್ಲಿ ಕೇಳ್ಕೊಳ್ಳೋದು. ಸದ್ಯದ ಅಂಕಣದಲ್ಲಿ ಸ್ವಾಮಿಯವರಿಗೆ ಅಭಿಮುಖವಾಗಿ ನಂದಿಯ ವಿಗ್ರಹ ಕೂಡ ಇದೆ. ಇನ್ನೊಂದು ಅಂಕಣದಲ್ಲಿ ಸ್ವಾಮಿಯವರ ಗರ್ಭಗುಡಿ. ಆ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ಸ್ಥಾಪಿತವಾಗಿರುವ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ. ಇಲ್ಲಿಯ ಸಿದ್ದರಾಮೇಶ್ವರ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಲ್ಲಿನ ಸ್ವಾಮಿ ನೋಡಿದ್ರೆ. ಲಿಂಗ ರೂಪಿಯಾಗಿ ಇಲ್ಲಿ ಸಿದ್ದರಾಮೇಶ್ವರರು ಸ್ಥಾಪನೆಗೊಂಡಿದ್ದಾರೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಖಂಡಿತ ನೀವು ಯಾವಾಗಾದರೂ ಫ್ರೀ ಆದಾಗ ಒಮ್ಮೆ ಭೇಟಿ ನೀಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕಡಬ ಹೋಬಳಿಯ ಕೊಪ್ಪ ಗ್ರಾಮದಲ್ಲಿದ್ದೇವೆ. ಇಲ್ಲೂ ಕೂಡ ಸಿದ್ದರಾಮೇಶ್ವರ ಸ್ವಾಮಿಯವರ ಗದ್ಗೆ ಇದೆ. ಇಲ್ಲಿನ ಬಗ್ಗೆ ಗ್ರಾಮಸ್ಥರು ತಿಳಿಸ್ಕೊಡ್ತಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸಿದ್ಧಲಿಂಗಪ್ಪ ಅಂತ. ನಾನು ಈ ಗ್ರಾಮದ ಒಬ್ಬ ವ್ಯಕ್ತಿ. ಈ ಗುರು ಸಿದ್ದರಾಮೇಶ್ವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಮತ್ತು ಈ ಸಿದ್ದರಾಮನ ಬಗ್ಗೆ ವಿಶೇಷವಾದ ಅಭಿಮಾನವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಲ್ಲಿ ನಾನು ಒಬ್ಬ. 12ನೇ ಶತಮಾನದಲ್ಲಿ ಬಹುಶಃ ಸಿದ್ದರಾಮಯ್ಯನವರು ದೂರದ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರದಿಂದ ಲೋಕ ಸಂಚಾರಕ್ಕಾಗಿ ಅಲ್ಲಮಪ್ರಭುವಿನಿಂದ ದೀಕ್ಷೆ ಪಡೆದು ಈ ಭಾಗಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ. ಬಹುಶಃ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅವರು ಮೊಟ್ಟ ಮೊದಲು ಪಾದಾರ್ಪಣ ಮಾಡಿರ್ತಕ್ಕಂಥದ್ದು ಬೆಳಗುಂಬ ಆದಮೇಲೆ ಕೊಪ್ಪ ಆದಮೇಲೆ ಬಾಗೂರು ಆದಮೇಲೆ ದೊಡೆ ಆದಮೇಲೆ ಗೋಡೆಕೆರೆಗೆ ಹೋಗಿ ಅಲ್ಲಿಂದ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ. ಗುಬ್ಬಿ ತಾಲೂಕಿನ ಈ ಕೊಪ್ಪ ಬಹುಶಃ ಅಷ್ಟೇನು ಸಿರಿವಂತರು ಇಲ್ಲದೇ ಇರತಕ್ಕಂತಹ ಈ ಊರಿನಲ್ಲಿ
12ನೇ ಶತಮಾನದ ಆಜುಬಾಜಿನಲ್ಲಿ ಸಿದ್ದರಾಮಯ್ಯನವರು ಬಂದು ಇಲ್ಲಿ ಒಂದು ದಿನ ಅವರು ತಪಸ್ಸನ್ನು ಮಾಡಿ ಪೂಜೆಯನ್ನು ಮಾಡಿ ಇಲ್ಲಿಂದ ನಿರ್ಗಮಿಸ್ತಾರೆ ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ. ಬಹುಶಃ ಇಲ್ಲಿ ಇರ್ತಕ್ಕಂತಹ ಉದ್ಭವ ಲಿಂಗ ನಾವು ಈ ದೇವಸ್ಥಾನವನ್ನು ರಿನೋವೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 12 ಅಡಿ ಆಳಕ್ಕೆ ಆ ಲಿಂಗವನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ತೆಗೆಸಿದ್ವಿ. 12 ಅಡಿ ತೆಗೆದ್ರೂ ಅದರ ಆಳ ನಮಗೆ ಸಿಗಲಿಲ್ಲ. ಹಾಗಾಗಿ 12 ಅಡಿಗೆ ನಿಲ್ಲಿಸಿಬಿಟ್ಟು ಅದನ್ನು ನಾವು ಹಾಗೇ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥವರು ಭಾಳಷ್ಟು ಜನ ನಮಗೆ ಹೇಳಿರ್ತಕ್ಕಂಥದ್ದು ಇದೊಂದು ಉದ್ಭವ ಲಿಂಗ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಹುಶಃ ಅದಾದ ಮೇಲೆ ನಮಗೆ ಹಿರಿಯರು ಹೇಳಿರ್ತಕ್ಕಂಥದ್ದು 15 ಮತ್ತು 16ನೇ ಶತಮಾನದಲ್ಲಿ ಈ ತಮಿಳುನಾಡಿನಿಂದ ಚೋಳರು ದಂಡಯಾತ್ರೆ ಬರ್ತಾರೆ. ದಂಡಯಾತ್ರೆ ಬಂದಂಥ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಒಂದು ದಿನ ಅವರು ತಂಗುತ್ತಾರೆ. ತಂಗಿದ್ದಂತಹ ಸಂದರ್ಭದಲ್ಲಿ ಅವರು ಇಲ್ಲಿ ಊಟ ವಸತಿ ಮಾಡಿಕೊಂಡು ಬಹುಶಃ ನಮ್ಮ ಲಿಂಗುವನ್ನು ಒಂದು ಕಡೆ ಒಲೆಯಲ್ಲಿ ಇನ್ನೊಂದು ಭಾಗದಲ್ಲಿ ಕಲ್ಲಿಟ್ಟು ಆ ಲಿಂಗುಗೆ ತಪ್ಪಲೆಯನ್ನು ಇಟ್ಟು ಅವರು ಅಡುಗೆಯನ್ನು ಮಾಡಿಕೊಂಡ್ರು ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರು ಹೇಳ್ತಿದ್ರು. ಬಹುಶಃ ಅದಾದ ಮೇಲೆ ಏನಾಯಿತು ಅಂದರೆ ಅವತ್ತು ಎಲ್ಲರೂ ಪ್ರಸಾದವನ್ನು ಊಟ ಮಾಡ್ತಾರೆ. ಊಟ ಆದಮೇಲೆ ಬೆಳಿಗ್ಗೆ ಅವರು ತಂದಿದ್ದಂತಹ ಎಲ್ಲ ಕುದುರೆಗಳು ಇಲ್ಲೇ ಸತ್ತು ಬಿದ್ದಿದ್ದಂತಹ ಸಂದರ್ಭದಲ್ಲಿ ಅವರು ಇದು ಅಪಚಾರ ಆಯಿತು ಅಂತ ಹೇಳಿಬಿಟ್ಟು ಆ ಒಲೆಯನ್ನು ತೆಗೆದಂಥ ಸಂದರ್ಭದಲ್ಲಿ ಅಲ್ಲಿ ಲಿಂಗು ಇದ್ದದ್ದು ಅವರಿಗೆ ಗೊತ್ತಾಗುತ್ತೆ. ಆ ಹೊತ್ತೇನೆ ಬಹುಶಃ ನಮ್ಮ ಹಿರಿಯರು ಹೇಳ್ತಕ್ಕಂಥದ್ದು 15 ಅಥವಾ 16ನೇ ಶತಮಾನದ ಆಜುಬಾಜಿನಲ್ಲಿ ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಬಹುಶಃ ಅವರು ಇಲ್ಲಿಂದ ಮುಂದಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ಒಂದು ಇತಿಹಾಸ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬಹುಶಃ ಬಂಡೆಗಳನ್ನು ಅವರು ಎಲ್ಲ ಕೆಳಭಾಗದಲ್ಲಿ ಮಾತ್ರ ಸೋಸಿ ಮೇಲ್ಭಾಗಕ್ಕೆ ಹಾಗೆ ಇರ್ತಕ್ಕಂಥದ್ದು ಅಂತಹ ದೇವಸ್ಥಾನವನ್ನು ಅವರು ನಿರ್ಮಾಣ ಮಾಡಿ ಹೋಗಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರು ಕೆರೆಕಟ್ಟೆಗಳನ್ನು ನಿರ್ಮಿಸಿದ್ದಾರೆ. ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಆ ಕಾಯಕದಿಂದಲೇ ಇವತ್ತು ಸಿದ್ದರಾಮಯ್ಯರನ್ನು ಬಹುಶಃ ಇಡೀ ನಾಡಿನಾದ್ಯಂತ ನಡೆಸ್ತಕ್ಕಂತಹ ಒಂದು ಪರಿಪಾಠ ಇದೆ. ಬಹುಶಃ ನಮ್ಮೂರಿನ ಅಕ್ಕಪಕ್ಕದಲ್ಲಿ ಒಂದು 3 ಕೆರೆಗಳಿದೆ. ಆ ಕೆರೆಗಳನ್ನು ಅವರೇ ನಿರ್ಮಾಣ ಮಾಡಿ ಹೋದ್ರು ಏನೋ ನಮಗೆ ಇತಿಹಾಸದ ಬಗ್ಗೆ ಪರಿವಿಲ್ಲ. ಯಾಕಂದರೆ ಅವರು ಗುಡಿಯನ್ನು ಕಟ್ಟಿಸೋದಕ್ಕಿಂತ ಹೆಚ್ಚಾಗಿ ಅನೇಕ ಕೆರೆಗಳನ್ನು ಅವರು ಕಟ್ಟಿಸಿದ್ದಾರೆ, ಗೋಪುರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಂತಹ ದೇವಸ್ಥಾನ ಸುಮಾರು 800-900-1000 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನವನ್ನು ಸುಮಾರು 20 ವರ್ಷದ ಹಿಂದೆ ಅಂದಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವನಂಜಪ್ಪನವರು ಇದರ ನಿರ್ಮಾಣವನ್ನು ಮಾಡಿದ್ದಾರೆ. ಇವತ್ತು ಬೃಹತ್ತಾಗಿ ದೇವಸ್ಥಾನ ಬೆಳೆದು ನಿಂತಿದೆ. ಅವತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಗ್ರಾಮಸ್ಥರು ಅವತ್ತು ಕೊಟ್ಟಿದ್ದು ಕೇವಲ 2 ಲಕ್ಷ ರೂಪಾಯಿ ಮಾತ್ರ. ಆ 2 ಲಕ್ಷ ರೂಪಾಯಿಯನ್ನೇ ತಗೊಂಡು ಅವರು ಇಡೀ ದೇವಸ್ಥಾನವನ್ನು ಅದೆಷ್ಟು ಹಣವಾಯಿತು ಏನೋ ಗೊತ್ತಿಲ್ಲ, ಇವತ್ತು ಬೃಹದಾಕಾರವಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ. ಇಂತಹ ದೇವಸ್ಥಾನ ಬಹುಶಃ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ನಮಗೆ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೂರಿನ ಹಿರಿಯರಾದಂಥ ಸಿದ್ಧಲಿಂಗಪ್ಪ ಮಾಸ್ಟ್ರು ಇದನ್ನು ಇತಿಹಾಸವನ್ನೆಲ್ಲ ಹೇಳಿದ್ದಾರೆ. ಅವರು ನಮಗಿಂತ ದೊಡ್ಡವರು. ನಾನು ಈ ಗ್ರಾಮದಲ್ಲಿ ಪಣಗಾರರು ಅಂತೇಳಿ ನಮ್ಮನ್ನು ಕರೀತಾರೆ. ನಾವು ನಮ್ಮ ತಂದೆಯವರು ಮಾಡ್ಕೊಂಡ್ಬರ್ತಿದ್ದ ಕೆಲಸಗಳನ್ನೆಲ್ಲ ಈಗ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅರ್ಚಕರಾದಂಥ ಆನಂದಪ್ಪನವರು, ಅವರು ಈಗಿನ ಅರ್ಚಕರಾದಂಥ ಹೇಮೇಶಣ್ಣನವರು, ನಮ್ಮ ಹಿರಿಯರಾದ ಸಿದ್ಧಲಿಂಗಪ್ಪನವರು, ಅವರೆಲ್ಲ ಇತಿಹಾಸ ಗೊತ್ತೈತೆ. ಅವರು ದೊಡ್ಡವರು, ಅವ್ರು ಗೊತ್ತಿರೋದನ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಮಗೆ ಅವರಿಂದನೇ ಈ ಇತಿಹಾಸ ಗೊತ್ತಾಗಿರೋದು. ಈ ಸಿದ್ದರಾಮೇಶ್ವರ ಶಾಂತಮೂರ್ತಿ. ನಾವು ಎಷ್ಟೋ ಉದಾಹರಣೆಗಳನ್ನು ಕೊಟ್ಟರೆ ಕೋರ್ಟಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ಆಗದಂಥ ಕೆಲಸಗಳು ಈ ಸಿದ್ದರಾಮೇಶ್ವರ ದೇವಸ್ಥಾನದ ಮುಂದೆ ಕುಳಿತುಕೊಂಡು ಮಾತಾಡಿದರೆ ಎಂಥ ಕೆಲಸ ಕಾರ್ಯಗಳನ್ನೇ ಇಲ್ಲಿ ಶಾಂತ ರೀತಿಯಲ್ಲಿ ಬಗೆಹರಿಯುತ್ತೆ. ಹಂಗಾಗಿ ನಮ್ಮ ಕೊಪ್ಪದ ಸಿದ್ದರಾಮೇಶ್ವರನ ಶಾಂತಮೂರ್ತಿ ಅಂತೇಳಿ ಕರೀತಾರೆ. ನಾವು ನಮ್ಮದು ಹತ್ತಿರದ ಬೆಳಗುಂಬಕ್ಕೆ ಈ ಮಾಸ್ಟ್ರು ಮೂಲ ಒಕ್ಕಲುಗಳು ಅವರು. ಆ ದೇವಸ್ಥಾನದ ಸುಣ್ಣ ಬಣ್ಣ ಹೊಡೆಯೋಕ್ಕೆ ಆ ಕಾಲದಿಂದಲೂ ಅವ್ರು ಹೋಗ್ತಿದ್ರು.
ಅದೇನೋ ದೇವರು ಅವ್ರನ್ನ ಇಲ್ಲಿ ನಮ್ಮೂರಿಗೂ ಕರ್ಕೊಂಬಂದು ಈ ಸೇವೆ ಮಾಡೋಕ್ಕೆ ಬಿಟ್ಟವ್ರೆ. ನಮ್ಮ ತಾಯಿ ತವ್ರ ಮನೆಯೂ ಬೆಳಗುಂಬ, ಹಂಗಾಗಿ ನಮ್ಮನ್ನು ಈ ಸಿದ್ದರಾಮೇಶ್ವರ ಸೇವೆ ಮಾಡೋಕ್ಕೆ ಬಿಟ್ಟವನೇನೋ ನಮಗೆ ಗೊತ್ತಿಲ್ಲ, ಪರಮಾತ್ಮನ ಇಚ್ಛೆ. ಇಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಚೆನ್ನಾಗಿ ನಡೀತದೆ. ಇಲ್ಲಿ ವಿಶೇಷ ಪೂಜೆಗಳು ಅಂದರೆ ಮಕರ ಸಂಕ್ರಾಂತಿ ಅಂದು ನಾವು ಜಾತ್ರೋತ್ಸವ ಮಾಡ್ತೀವಿ, ಸಿದ್ದರಾಮೇಶ್ವರ ಜಯಂತಿ ಅಂದು. ಇನ್ನು ಕಾರ್ತಿಕ ಮಾಸದಲ್ಲಿ ಪ್ರತಿ ದಿವಸನೂ ಪೂಜೆ ಇರುತ್ತೆ. ಒಂದು 10-15 ಉತ್ಸವಗಳು ಆಗುತ್ತೆ. ಕಾರ್ತಿಕ ಮಾಸ ನಮ್ಮ ಸಿದ್ದರಾಮೇಶ್ವರಂಗೆ ವಿಶೇಷವಾದ ಮಾಸ. ಅದು ವಿಜೃಂಭಣೆಯಿಂದ ಈ ದೇವರ ಉತ್ಸವಗಳನ್ನೆಲ್ಲ ಮಾಡ್ತಾರೆ. ಇನ್ನು ಮುಂದೆ ಅಕಸ್ಮಾತ್ ನನಗೆ ಗೊತ್ತಿಲ್ಲದಲ್ಲ ಏನು ಅಂದರೆ ನಮ್ಮ ಪ್ರಧಾನ ಅರ್ಚಕರಾದಂಥ ಆನಂದಪ್ಪ ಮಾತಾಡ್ತಾರೆ. ಶುರು ಮಾಡಿ. ನಮ್ಮ ಹೆಸರು ಚನ್ನವೀರ ಆರಾಧ್ಯ. ನಮ್ಮ ಕೊಪ್ಪ ಗ್ರಾಮದ ಹಿಂದಿನಿಂದ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಾವು 4 ವಂಶಸ್ಥರಿದ್ದು ಪೂಜೆ ಮಾಡಿಕೊಂಡು ಸಿದ್ದರಾಮೇಶ್ವರರ ಪೂಜೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಆದರೆ ನಾವು 4 ಮನೆಯಿಂದ 16 ಮನೆಯಲ್ಲೂ ಸಹ ಇಷ್ಟು ದಿವಸ ಅಂತೇಳಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದಾಗೆ ಇಲ್ಲಿ ಎಲ್ಲ ಅದ್ದೂರಿಯಾಗಿ ಜಾತ್ರೆಗಳು ಮಾಡ್ತೀವಿ. ನಮ್ಮ ಇಲ್ಲಿ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ನಾವು ಜಾತ್ರೆ 2-3 ಸಾರಿ ಜಾತ್ರೆ ಮಾಡ್ತೀವಿ. ಸಿದ್ದರಾಮೇಶ್ವರ ಜಯಂತಿ ಅಂತ ಇದ್ದು ಆಗ ನಾವಿಲ್ಲಿ ಹೊರಗಡೆ ಸಿದ್ದರಾಮ ಜಯಂತಿ ಆದ್ರೂ ಕೂಡ ನಮ್ಮೂರಿನಲ್ಲೇ ಒಂದು ಸಿದ್ದರಾಮ ದೇವಸ್ಥಾನ ಉತ್ಸವ ಮಾಡಿ ಎಲ್ಲ ಗ್ರಾಮಸ್ಥರು ಸೇರಿಸಿ ಅಕ್ಕಪಕ್ಕದ ಜನರೆಲ್ಲೂ ಬಂದು ಇಲ್ಲಿ ಉತ್ಸವಕ್ಕೆ ಭಾಗಿಯಾಗಿ ಇಲ್ಲಿ ದೇವಸ್ಥಾನದ ಕಾರ್ಯವನ್ನು ನೆರವೇರಿಸಿಕೊಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಎಡೆ ಬಿಡಹಾರಗಳು ಏನು ಅಂತಂದರೆ ಫಲಹಾರ, ಹಣ್ಣು ಫಲಹಾರಗಳನ್ನು ಸಿದ್ದರಾಮೇಶ್ವರಿಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ಇದೇ ತರಹ ನಮ್ಮ ಅಣ್ಣತಮ್ಮಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಏನಾಗುತ್ತೆ, ಉತ್ಸವ ಮೂರ್ತಿ ನಾವು ಮಾಡಬೇಕಾದ್ರೆ ಒಂದು ಅಡ್ಡಪಲ್ಲಕ್ಕಿ ಇದೆ. ಅವರು ಗ್ರಾಮಸ್ಥರು ಯಾವುದೋ ಕೇಳ್ತಾರೋ, ಯಾವ ಪಲ್ಲಕ್ಕಿ ಕೇಳ್ತಾರೋ ಅದ್ರ ಮೇಲೆ ನಾವು ಉತ್ಸವ ಮನೆಗಳಿಗೂ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತೀವಿ. ಕೆಲವರು ನಂದಿ ವಾಹನ ಬೇಕು ಅಂತಾರೆ, ಅದರೊಳಗೆ ಕುಣಿಸ್ಕೊಂಡು ಕರ್ಕೊಂಡೋಗಿ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಜಾತ್ರೆ ಸಮಾವೇಶದಲ್ಲಿ ಲಿಂಗದ ವೀರರು ಕುಣಿತ, ಕಳ್ಳೆವಾದ್ಯ, ನಗಾರಿ, ಬಡಿತ, ಬಸವನ ಒಂದು ಸವಾರಿ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಂದಿ ಧ್ವಜ ನಡೆಸ್ಕೊಂಡು ಇಲ್ಲಿಂದಲೂ ಬರ್ತಾ ಇದ್ದೀವಿ. ಅದೇ ರೀತಿ ಇನ್ನು ಮುಂದೆ ನಡ್ಕೊಂಡು ಹೋಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ, ಶುಭ ದಿನ.